ಹೌದು, ಈ ಬಾರಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎದ್ದು ಕಾಣ್ತಿದೆ. ಮುಂಗಾರು ಮಳೆ ಬೀಳದೆ ಯಾವ ರೈತರು ಉಳುಮೆ ಮಾಡಿಲ್ಲ. ಸರ್ಕಾರವೇ 30% ಜಮೀನುಗಳಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಒಪ್ಪಿಕೊಂಡಿದೆ. ಮೊದಲೇ ಬರಗಾಲ ಜಿಲ್ಲೆ ಎಂದು ಹಣೆಪಟ್ಟಿ ಹೊತ್ತಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದು ಕೂಡ ಇಲ್ಲ. ಈಗ ರಾಗಿ ಬೆಳೆಗೂ ಕಾಲವು ಮಿಂಚಿ ಹೋಗಿದೆ. ಭೂಮಿಯನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ರೈತರ ಇಡೀ ವರ್ಷ ಬದುಕು ಸಾಗಿಸೋದು ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಕೂತುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ. ಅಂತಹ ರೈತರ ಪಾಲಿಗೆ ಬೆನ್ನೆಲುಬಾಗಿ ಬೆಳೆ ವಿಮೆಯೊಂದನ್ನು ಸರ್ಕಾರ ಜಾರಿಗೆ ತಂದಿದೆ. ಈ ಮಾಹಿತಿಯನ್ನ ರೈತರಿಗೆ ಹೆಚ್ಚು ಪ್ರಚಾರ ಮಾಡಿ ಅವರಿಂದ ವಿಮೆ ಮಾಡಿಸುವ ಕಾಯಕದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು ರಜಾ ದಿನವನ್ನು ಲೆಕ್ಕಿಸದೆ ಶನಿವಾರ ಭಾನುವಾರವೂ ಕೆಲಸಕ್ಕೆ ಹಾಜರಾಗಿ ರೈತರಿಂದ ವಿಮೆ ನೋಂದಣಿ ಮಾಡಿಸಲು ಮುಂದಾಗಿದ್ದಾರೆ. ಈ ಸರಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಆಗಿರೋದ್ರಿಂದ ಎಲ್ಲ ರೈತರಲ್ಲಿ ಬೆಳೆ ವಿಮೆ ಮಾಡಿಸಲಿಕ್ಕೆ ನಾವು ಎಲ್ಲ ಪ್ರಚಾರ ಮಾಡ್ತಿದ್ವಿ, ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ವಿ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ಸೇವಾದಾರರಿಂದ ನಾವು ನಮ್ಮ ಎಲ್ಲ ರೈತಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ನಾವು ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತೇನು ರಜೆ ಇದ್ದರೂ ಸಹ ಇವತ್ತು ಮತ್ತು ನಾಳೆನೂ ಸಹ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈಗ ನಮ್ಮದು ಆನ್ಲೈನ್ ಆಗ್ತಿದೆ, ಬಟ್ ಪೇಮೆಂಟ್ಗೆ ಸ್ವಲ್ಪ ಸರ್ವರ್ ಇಶ್ಯೂ ಇದೆ. ಅವರು ಮೇಲಧಿಕಾರಿಗಳ ಹತ್ರ ಮಾತಾಡಿದ್ದಾರೆ, ಒಂದು 2-3 ಅವರಲ್ಲಿ ಅದು ಸರ್ವರ್ ಬರುತ್ತೆ, ಅದು ಪೇಮೆಂಟ್ ಮಾಡ್ತೀವಿ. ಅದು ಈಗ ನೀನು ಅಧಿಸೂಚನೆಯಿಂದ ಏನು ನಿಗದಿಪಡಿಸಿರ್ತಾರೆ, ಪ್ರತಿ ಎಕರೆಗೆ ರಾಗಿಗೆ 404 ರೂಪಾಯಿ ಕಟ್ಟಬೇಕಾಗುತ್ತೆ. ಈಗ ಬಿತ್ತನೆ ವೈಫಲ್ಯ ನಾವೇನು ವರದಿ ಕೊಟ್ಟಾಗ ರೈತರಿಗೆ ಕನಿಷ್ಠ 25% ವಿಮಾ ಮೊತ್ತದ ಅಮೌಂಟು ಅವ್ರಿಗೆ ಜಮೆ ಆಗುತ್ತೆ. ಅದರಿಂದ ಈ ವರ್ಷ ಬಿತ್ತನೆ ವಿಫಲ ಸಂಭವ ಇರೋದರಿಂದ ಹೆಚ್ಚಿನ ರೈತರನ್ನ ನಾವು ಮನವೊಲಿಸಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಪ್ರಮುಖವಾಗಿ ನಮ್ಮ ತಾಲೂಕಿನಲ್ಲಿ ರಾಗಿ ಮಳೆಯಾಶ್ರಿತ ಬೆಳೆಗೆ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಾರೆ. ಇನ್ನು ಮಂಡಿಕಲ್ ಭಾಗದಲ್ಲಿ ಮುಸ್ಕಿನ ಮತ್ತು ನೆಲಗಡ್ಡೆ ಬಿತ್ತನೆ ಮಾಡ್ತಾರೆ. ಬಿತ್ತನೆ ವೈಫಲ್ಯಕ್ಕೆ ನಾವು ನೋಟಿಫಿಕೇಶನ್ ಮಾಡೋಕ್ಕೆ ಅವಕಾಶ ಇರೋದು ರಾಗಿ ಮಳೆಯಾಶ್ರಿತ ಬೆಳೆ ಹೆಚ್ಚಿನ ರೈತರನ್ನು ಅದಕ್ಕೆ ನೋಂದಣಿ ಮಾಡಿ ನಾವು. ಈ ವರ್ಷ ಮಳೆ ಬಂದರೂ ಬೆಳೆ ಆಗುವುದಿಲ್ಲ. ಆದರೆ ಕೃಷಿ ವಿಮೆ ಮಾಡಿಸಿದ್ರೆ ಸರ್ಕಾರ ಬರಗಾಲ ಜಿಲ್ಲೆ ಅಥವಾ ತಾಲೂಕು ಎಂದು ನಮ್ಮ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಆಗ ವಿಮೆ ಮಾಡಿಸಿದ ಎಲ್ಲ ರೈತರಿಗೂ ನಷ್ಟಕ್ಕೊಳಗಾದ ಶೇಕಡಾವಾರು ಹಣ ವಿಮೆ ರೂಪದಲ್ಲಿ ಹಣ ಸಿಗಲಿದೆ. ಆದ್ದರಿಂದ ತಾಲೂಕಿನ ಬಾಕಿ ಇರುವ ರೈತರು ಈಗಲಾದರೂ ವಿಮೆ ಮಾಡಿಸಿಕೊಳ್ಳಿ ಎಂದು ವಿನಂತಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.